ಪ್ರತಿಕಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. 2 BHK ಈ ಲಾಟ್ರಿ ರೆವಿನ್ಯೂ ಜನರೇಟ್ ಆಗ್ತದೆ, ಅದರಿಂದ 1 BHK ಸ್ಟಾರ್ಟ್ ಮಾಡ್ತೀವಿ. ನೀವು ಲೋನ್ ಮಾಡಿಸಿದವರಿಗೆ ಏನು ಮೋಸ ಇಲ್ಲ. ಇಮಿಡಿಯೇಟ್ ಸ್ಟ್ರಕ್ಚರ್ ರೆಡಿ ಇದೆ, ಇಂಟೀರಿಯರ್ ಮಾಡಬೇಕು. ನಾನು ಲಾಸ್ಟ್ ಟೈಮ್ ನೀವು ಬಂದಾಗ ಹೇಳಿದ್ದೀನಿ, ಇಮಿಡಿಯೇಟ್ ಅದನ್ನ ಇಂಟೀರಿಯರ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿ. ಒಳ್ಳೆ ಲೊಕೇಶನ್ ಇದೆ, ನೀವು ಮಾಡಿ ಸಹಕಾರ ಮಾಡಿ, ಖಂಡಿತ ಬೇಗ ಮಾಡಿ ಕೊಟ್ಬಿಡ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ಈ ಮುಖ್ಯಮಂತ್ರಿ 1 ಲಕ್ಷ ಬಹುಮಹಡಿ ಬೆಂಗಳೂರು ಮನೆ ಯೋಜನೆ ಅಂತ ಏನಿದೆ, ಕಳೆದ 10 ವರ್ಷಗಳಿಂದ ಈ ಮನೆ ಯೋಜನೆ ಅಂತ ಆರಂಭಿಸಿ ಹಲವಾರು ಥರದ ಬದಲಾವಣೆಗಳು, ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಬದಲಾವಣೆಗಳನ್ನು ತಗೊಂಬಂದು ರೇಟ್ ಇನ್ಕ್ರೀಸ್ ಮಾಡೋದ್ರಿಂದ ಹಿಡ್ಕೊಂಡು 400% ರೇಟ್ ಇನ್ಕ್ರೀಸ್ ಮಾಡೋದ್ರಿಂದ ಹಿಡ್ಕೊಂಡು ಲೋನು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಿಗುತ್ತೆ ಅಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಕೊಂಡು, ಆಮೇಲೆ ಮನೆ ಕಂಪ್ಲೀಟ್ ಆಗ್ತಾ ಇರೋ ಸಮಯದಲ್ಲಿಯೂ ಕೂಡ ಜಾಸ್ತಿ ಬಡ್ಡಿಗೆ ಬೇರೆ ಬೇರೆ ಫೈನಾನ್ಸ್ ಕಂಪ್ನಿಗಳಿಂದ ಲೋನ್ಗಳನ್ನು ಕೊಡಿಸಿ ಮನೇನ ಸ್ವಾಧೀನಕ್ಕೆ ಕೊಡದೇನೆ ಅವರು ಆ ಕಡೆಯಿಂದ EMI ಕಟ್ತಾ ಇರ್ತಾರೆ, ಈ ಕಡೆಯಿಂದ ಮನೆ ಬಾಡಿಗೆನೂ ಕಟ್ಟುವಂತಹ ಒಂದು ದುಸ್ತರ ಪರಿಸ್ಥಿತಿಗೆ ಈ ಫಲಾನುಭವಿಗಳಿಂದ ನಾವು ಏನು ಹೇಳ್ತಾ ಇದ್ದೀವಿ, ಇವರು ಬಡವರು, BPL ಕಾರ್ಡ್ BPL ಕಾರ್ಡ್ ಅಂದರೆ ಬಿಲೋ ಪವರ್ಟಿ ಲೈನು. ಇಂತಹ ಫಲಾನುಭವಿಗಳಿಗೆ ಇವರು ಈ ಸ್ಥಿತಿನ ತಂದೊಡ್ಡಿದ್ದಾರೆ. ಇವರು ಯಾವುದೇ ರೀತಿ ಇವರಿಗೆ ಬಡವರ ಬಗ್ಗೆ, ಜನರ ಬಗ್ಗೆ ಕಾಳಜಿ ನಮಗೆ ಇರ್ತಾ ಇರೋದು ಕಾಣಿಸ್ತಾ ಇಲ್ಲ. ಪ್ರತಿ ಸಲ ಅವರು ಕಚೇರಿಗಳಿಗೆ ಬಡವರು ಹೋದರೆ ಅಲ್ಲಿ ಭರವಸೆಗಳನ್ನು ಕೊಟ್ಟು ಕಳಿಸ್ತಾರೆ, ಆಗುತ್ತೆ ಇಷ್ಟು ತಿಂಗಳಲ್ಲಿ ಮಾಡ್ತೀವಿ, ನೀವು ಲೋನ್ ಮಾಡ್ಕೊಳ್ಳಿ. ಆಮೇಲೆ ಮನೆಗೆ ನೋಟಿಸ್ ಕಳಿಸ್ತಾರೆ, ಏನು ನೀವು 3 ವಾರದಲ್ಲಿ ಕೊಟ್ಟಿಲ್ಲ ಅಂದರೆ ನಿಮ್ಮದು ರದ್ದು ಮಾಡಿಬಿಡ್ತೀವಿ. ಆಲ್ರೆಡಿ ಇವರು 50,000 1 ಲಕ್ಷನೂ ಆಲ್ರೆಡಿ ಕಟ್ಟಿದ್ದಾರೆ, ಬುಕ್ ಮಾಡಿದ್ದಾರೆ. ಅದಾದಮೇಲೆ ನೀವು ಲೋನ್ ಕಟ್ಟಿಲ್ಲ ಅಂದರೆ ನಿಮ್ಮದು ರದ್ದು ಮಾಡ್ತೀವಿ ಅಂತ ನೋಟಿಸ್ ಕಳಿಸ್ತಾರೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ಇವರಂತೂ ಮನೆಗಳನ್ನು ಕಂಪ್ಲೀಟ್ ಮಾಡ್ತಾ ಇಲ್ಲ. ಕಳೆದ ಅವ್ರು ಹೇಳ್ತಾಯಿದ್ರು ಯಾರೋ ಒಬ್ಬರು, ಎಷ್ಟು 5 ವರ್ಷ ಮುಂಚೆ ಎಷ್ಟಿತ್ತು ಮನೆ ಕನ್ಸ್ಟ್ರಕ್ಷನು, ಇವಾಗಲೂ ಅಷ್ಟೇ ಇದೆ. ಹುಲ್ಲುಗಳು ಬೆಳ್ಕೊಂಡಿದ್ದಾವೆ, ಗಿಡ ಮರಗಳು ಬೆಳ್ಕೊಂಡಿದ್ದಾವೆ, ಹುಳ ಉಪ್ಪಟಗಳೆಲ್ಲ ಬರ್ತಾ ಇದ್ದಾವೆ ಮನೆಯಲ್ಲಿ. ಅಲ್ಲಿ ಹೋಗೋದಕ್ಕೆ ನಮಗೆ ಅದು ಇದಾ ನಮ್ಮ ಮನೆ ಅಂತಲೇ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ನಿಗಮದ ಅಧಿಕಾರಿ ಒಂದು ರೀತಿ ಪೂಜಾರಿ ಇದ್ದಂಗೆ. ದೇವರು ಕೊಟ್ಟಿಲ್ಲ ಅಂದರೆ ಆ ಪೂಜಾರಿ ಏನೂ ಮಾಡೋಕ್ಕಾಗಲ್ಲ. ಪೂಜಾರಿ ಸುಮ್ಮನೆ ಸುಳ್ಳು ಭರವಸೆ ಕೊಡ್ಬೋದು, ದೇವರು ಕೊಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ. ದೇವರು ಕೊಡೋವರೆಗೂ ಕೂಡ ಪೂಜಾರಿಯ ಭರವಸೆ ಯಾವ ಲೆಕ್ಕಕ್ಕೂ ಇಲ್ಲ. ಸೊ ಅದೇ ರೀತಿ ಅವರು ಇವತ್ತು ಬಂದಿದ್ದಾರೆ. ಹಲವಾರು ಸಲ ಪೂಜಾರಿ ನಮಗೆ ಭರವಸೆಗಳನ್ನು ಕೊಟ್ಟಿದ್ದಾರೆ. ಇದು ಕೇವಲ ಇವತ್ತು ಜಾಸ್ತಿ ಜನ ಬಂದಿರುವಂಥದ್ದು ಗಾಣಿಗರಹಳ್ಳಿಯಿಂದ. ನಾವು ನೆಲಗೂಳಿಯ ಈ ಫಲಾನುಭವಿಗಳ ಸಮಸ್ಯೆ ಆದಾಗಲೂ ಅಲ್ಲಿ ಹೋಗಿಬಿಟ್ಟು ಅವರಿಗೆ ಸಮಸ್ಯೆ ಸಾಲ್ವ್ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಕುಕ್ಕನಹಳ್ಳಿ ಭಾಗದ ಫಲಾನುಭವಿಗಳು ಬಂದಾಗ ಅವ್ರಿಗೂ ಸಮಸ್ಯೆ ಸಾಲ್ವ್ ಮಾಡಿಕೊಟ್ಟಿದ್ದೀವಿ. ಇದೇ ರೀತಿ ಹಲವಾರು ಕಡೆಯಿಂದ ಬರ್ತಿದ್ದಾರೆ. ಒಂದು 60 ಅವರು ಹೇಳಿದ್ರು 64 ಕಡೆ ಈ ಪ್ರಾಜೆಕ್ಟ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿವರೆಗೂ ಕೂಡ ಒಬ್ಬರಿಗೂ ಸರಿಯಾದ ರೀತಿಯಲ್ಲಿ ಸ್ವಾಧೀನ ಪತ್ರ ಕೊಟ್ಟು ಅವ್ರ ಮನೆಯಲ್ಲಿ ವಾಸ ಇದ್ದು ಮಕ್ಕಳನ್ನ ಅಲ್ಲಿಂದ ಶಾಲೆ ಕಳಿಸುವಂಥ ವ್ಯವಸ್ಥೆ ಇಲ್ಲಿವರೆಗೂ ಯಾವುದೂ ಆಗಲಿಲ್ಲ. ಮನೆ ಸ್ವಾಧೀನ ಕೊಟ್ಟರು ಅಲ್ಲಿ ವಿದ್ಯುತ್ ಇಲ್ಲ, ನೀರಿಲ್ಲ, ಆಮೇಲೆ ಬೇರೆ ಬೇರೆ ಥರದ ಅನಾನುಕೂಲಗಳು ಈ ರೀತಿ ಎಲ್ಲ ಇದೆ. ಅದನ್ನೇ ಈಗ ಬೇರೆ ಬೇರೆ ಭಾಗದ ಫಲಾನುಭವಿಗಳು ನಮ್ಮ ಜೊತೆ ಬಂದು ಸೇರ್ಕೋತಾ ಇದ್ದಾರೆ. ಇವ್ರನ್ನೆಲ್ಲ ಈಗ ಮುಂದಿನ ದಿನಗಳಲ್ಲಿ ಇವರೇನು ಭರವಸೆಗಳು ಕೊಡ್ತಾ ಇದ್ದಾರೆ, ಇದನ್ನು ಯಾವುದನ್ನು ಈಡೇರಿಸದೇ ಇದ್ದರೆ ಎಲ್ಲ ಕಡೆಯ ಫಲಾನುಭವಿಗಳು ಯಾರಿದ್ದಾರೆ, ಎಲ್ಲ ಪ್ರಾಜೆಕ್ಟ್ಗಳಿದಾವಲ್ಲ ಅಷ್ಟು ಪ್ರಾಜೆಕ್ಟ್ಗಳ ಫಲಾನುಭವಿಗಳಿಂದ ನಾವು ಸಂಪರ್ಕಿಸಿ ಅವ್ರನ್ನೆಲ್ಲ ಒಟ್ಟು ಸೇರಿ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕಿದ್ವಿ ವಿಧಾನಸೌಧಕ್ಕೆ. ಆ ಮಟ್ಟದಲ್ಲೂ ಕೂಡ, ಯಾಕಂದರೆ ಅವರೆಲ್ಲ ಸಂತ್ರಸ್ತರು ಸಿಕ್ಕಾಪಟ್ಟೆ ನೊಂದೋಗ್ಬಿಟ್ಟಿದ್ದಾರೆ. ಅವ್ರನ್ನ ನೀವು ಹೋಗಿ ಮಾತಾಡಿಸಿದ್ರೆ ಅವ್ರ ನೋವು ನಿಮಗೆ ಮಾತಾಡಿಸಿ, ಅವ್ರ ನೋವು ನಿಮಗೆ ಅವ್ರ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಅವರು ಇದಾಗ್ಬಿಟ್ಟಿದ್ದಾರೆ ಅಂತ. ಅವರಿಗೆ ಸರ್ಕಾರದ ವಿರುದ್ಧ ಯಾವುದು ಅವರಿಗೆ ಕಂಪ್ಲೇಂಟ್ ಯಾವುದೂ ಇಲ್ಲ. ಆದರೆ ಮನೆ ಕೊಡ್ತೀವಿ ಅಂತೇಳಿ ನೀವು ನಮ್ಮ ಕನಸು ಕಾಣಿಸ್ಬಿಟ್ಟು ನಮಗೆ ನೀವು ಸುಳ್ಳು ಮಾಡಿಬಿಟ್ರಲ್ಲ, ನಮಗೆ ಮೋಸ ಮಾಡಿಬಿಟ್ರಲ್ಲ ಅನ್ನೋದೇ ಅವ್ರದ್ದು ಅಹವಾಲಿದೆ. ಈಗಿನ ಪರಿಸ್ಥಿತಿಗೆ ನೀವು ಯಾವ ರೀತಿಯಾಗಿ ಒಂದು ಸಹಕಾರವನ್ನು ಕೊಡ್ತೀರಾ? ಈಗ ಯಾರಿಗೆ ಅನ್ಯಾಯ ಆಗಿದೆ, ಅದ್ರ ಜೊತೆಗೆ ಮುಂದಿನ ಹೋರಾಟದ ಬಗ್ಗೆ ಯಾರಿಗೆ ಅನ್ಯಾಯ ಆಗಿದೆ? ಇವತ್ತು ಅನ್ಯಾಯ ಆಗಿರೋದು ಆಟೋ ಡ್ರೈವರ್ಗಳಿಗೆ, ಮನೆ ಕೆಲಸ ಮಾಡೋರಿಗೆ, ಕೂಲಿ ಕೆಲಸ ಮಾಡೋರಿಗೆ, ಈ ರೀತಿಯಾದಂತಹ ಕೆಳ ಮಧ್ಯಮ ವರ್ಗ ಇದೆ. ಸಮಾಜದಲ್ಲಿ ಅವ್ರು ಧ್ವನಿ ಆಗೋಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಅವರು ಧ್ವನಿ ಆಗೋಕ್ಕೆ ಸಾಧ್ಯವಿಲ್ಲದೆ ಇರೋರಿಗೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು, ದೋಖ ಮಾಡ್ತಾ ಇರೋದು. ಯಾಕೆಂದರೆ ಸರ್ಕಾರಕ್ಕೆ ಗೊತ್ತು ಇವ್ರುಗಳಿಗೆ ನಾವು ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ, ಇವ್ರ ಹತ್ರ ಕೊಳ್ಳೆ ಹೊಡೆದ್ರೆ ಇವರು ಬಂದು ನಮ್ಮನ್ನು ಕೇಳಲ್ಲ, ನಮ್ಮನ್ನ ಪ್ರಶ್ನೆ ಮಾಡಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸರ್ಕಾರಗಳು, ಕೇವಲ ಇವತ್ತಿನ ಸರ್ಕಾರ ಅಲ್ಲ, ಸಿದ್ದರಾಮಯ್ಯನ ಸರ್ಕಾರ ಅಲ್ಲ, ಯಡಿಯೂರಪ್ಪನ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ, HD ಕುಮಾರಸ್ವಾಮಿ ಸರ್ಕಾರ,
ಸೇರಿದಂತೆ ಮೂರೂ ಸರ್ಕಾರಗಳು ಇವತ್ತು ರಾಜ್ಯದಲ್ಲಿರುವಂತಹ ಬೆಂಗಳೂರು ನಗರದಲ್ಲಿರುವಂತಹ ಬಡವರಿಗೆ ಮಾಡಿರುವಂಥ ವಂಚನೆ, ಮೋಸ, ದೋಖ. ಇವತ್ತು ಇವರೆಲ್ಲ ಹೇಳ್ತಿದ್ರು ಯಾಕೆ ಇದಾಗ್ತಾ ಇದೆ, ಇವ್ರು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಇವತ್ತು ಇವರು ನಮ್ಮನ್ನು ನಂಬಿ ಬಂದಿದ್ದಾರೆ, KRS ಪಕ್ಷದವರು ಇವತ್ತು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ. ಆ ಕಾರಣದಿಂದಾಗಿ ಇವ್ರನ್ನೆಲ್ಲ ನಾವು ನ್ಯಾಯ ಕೊಡಿಸ್ಲೇಬೇಕು. ನಾವು ಇವತ್ತು ಹೋರಾಡ್ತಾ ಇರೋದು ಸಮಾಜದಲ್ಲಿ ನಡೀತಾ ಇರುವಂಥ ಅಕ್ರಮ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಇದು ದೊಡ್ಡ ಮಟ್ಟದ ಭ್ರಷ್ಟಾಚಾರ. ಯಾರಿಗೆ ಮಾಡಿರೋದು? ಅವ್ರಿಗೆ ಓಟ್ ಹಾಕುವಂಥ ಜನರಿಗೆ ಅವ್ರು ಮಾಡಿರುವಂತಹ ಮೋಸ. ಹಾಗಾಗಿ ನಾವು ಇವ್ರ ಜೊತೆ ಇರ್ತೀವಿ. ಫಲಾನುಭವಿಗಳಿಗೆ ನಮ್ಮ ರಘುಪತಿ ಭಟ್ರು ಏನು ಹೇಳಿದ್ರು, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ. ವಸತಿ ಸಚಿವರು ಇವತ್ತಿಲ್ಲ, ವಸತಿ ಸಚಿವರು ಮುಂದೆ ಯಾರು ವಸತಿ ಸಚಿವರು ಬರ್ತಾರೋ ಅವ್ರು ಬಂದ ತಕ್ಷಣ ಏನು ಇವರು 2 ರಿಂದ 3 ತಿಂಗಳಲ್ಲಿ ಗಾಣಿಗರಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನು ಮಿಕ್ಕಿದೇನಿದೆ 60 ಕಡೆ, ಯಾಕೆಂದರೆ 4 ಕಡೆ ಇವಾಗ ನಮ್ಮ ಗಮನಕ್ಕೆ ಬಂದಿರುವಂಥದ್ದು, ಇನ್ನು 60 ಕಡೆ ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳು ನಡೀತಾ ಇದೆಯೋ ಕೂಡಲೇ ಹೋರಾಟ ಮಾಡೋದಕ್ಕೆ ಮುಂಚೆ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಎಲ್ಲ ಕಡೆಯೂ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.